Welcome back to another new episode of Butterfly's Choice. In today's class, we are going to discuss about RBI and functions of RBI. ಇವತ್ತು ನಮ್ಮ ಕ್ಲಾಸಲ್ಲಿ ನಾವು ಆರ್ ಬಿ ಐ ಮತ್ತು ಅದರ ಫಂಕ್ಷನ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಆರ್ ಬಿ ಐ ಅಂದರೆ ಏನು, ಅದರ ಫಂಕ್ಷನ್ಸ್ ಏನು ಅಂತ ನೋಡೋಣ. ಆರ್ ಬಿ ಐನ ಸೆಂಟ್ರಲ್ ಬ್ಯಾಂಕ್ ಅಂತೇಳಿ ಕರೀತಾರೆ. ಸೆಂಟ್ರಲ್ ಬ್ಯಾಂಕ್ ಅಂತ ಹೇಳಿದ್ರು ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾದೊಂದು ಸೆಂಟ್ರಲ್ ಬ್ಯಾಂಕ್ ಆರ್ ಬಿ ಐ. ಈಚ್ ಆ್ಯಂಡ್ ಎವ್ರಿ ಕಂಟ್ರಿಯಲ್ಲಿ ಒಂದೊಂದು ಸೆಂಟ್ರಲ್ ಬ್ಯಾಂಕ್ ಇರುತ್ತೆ, ಅದಾದ ಕಂಟ್ರಿಗಳಿಗೆ ಒಂದೊಂದು ಸೆಂಟ್ರಲ್ ಬ್ಯಾಂಕ್ ಇರುತ್ತೆ. ಅದೇ ರೀತಿ ಇಂಡಿಯಾಗಿರುವ ಸೆಂಟ್ರಲ್ ಬ್ಯಾಂಕ್ ಯಾವುದು ಅಂತ ಹೇಳಿದರೆ ಅದನ್ನು ಆರ್ ಬಿ ಐ ಅಂತ ಹೇಳಿ ಕರೀತಾರೆ. ಸೊ ಆರ್ ಬಿ ಐ ಆ್ಯಕ್ಟ್ 1934, ಆರ್ ಬಿ ಐ ಹೇಗೆ ವರ್ಕ್ ಮಾಡುತ್ತೆ? ಆರ್ ಬಿ ಐ ಆ್ಯಕ್ಟ್ 1934 ಅಂಡರ್ ಗೈಡ್ಲೈನ್ಸ್ ಪ್ರಕಾರ ಆರ್ ಬಿ ಐ ಅದರ ವರ್ಕನ್ನು ಕಂಡಕ್ಟ್ ಮಾಡುತ್ತೆ. ಸೊ ವೆನ್ ಇಟ್ ಇಸ್ ಫಾರ್ಮ್ಡ್, ಯಾವಾಗ ಇದು ಫಾರ್ಮ್ ಆಯಿತು? ಏಪ್ರಿಲ್ 1st, 1935. ಆರ್ ಬಿ ಐ ಇಸ್ ಫಾರ್ಮ್ಡ್ ಆನ್ ಏಪ್ರಿಲ್ 1st, 1935. ಹೈಯೆಸ್ಟ್ ಮಾನಿಟರಿ ಅಥಾರಿಟಿ ಇನ್ ಇಂಡಿಯಾ. ಈ ಆರ್ ಬಿ ಐ ಅನ್ನೋದು ಹೈಯೆಸ್ಟ್ ಮಾನಿಟರಿ ಅಥಾರಿಟಿ. ಹೈಯೆಸ್ಟ್ ಮಾನಿಟರಿ ಅಥಾರಿಟಿ ಅಂತ ಹೇಳಿದರೆ ಒಂದು ಅಥಾರಿಟಿ, ಮನಿ ಪವರನ್ನು, ಹೈಯೆಸ್ಟ್ ಮನಿ ಪವರನ್ನು ಹೊಂದಿರುವ ಒಂದು ಬ್ಯಾಂಕ್ ಅಂತ ಹೇಳಿದರೆ ದಟ್ ಇಸ್ ಆರ್ ಬಿ ಐ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ವಿಚ್ ಮೇಂಟೈನ್ಸ್ ಆಲ್ ದ ರಿಸರ್ವ್ಸ್ ಆಫ್ ಫಂಡ್ಸ್. ಸೊ ಮತ್ತು ಇದನ್ನು ಬ್ಯಾಂಕರ್ಸ್ ಬ್ಯಾಂಕ್ ಅಂತ ಹೇಳಿ ಕೂಡ ಕರೀತಾರೆ. ಎಲ್ಲ ಬ್ಯಾಂಕ್ಗಳ ಬ್ಯಾಂಕ್, ಮೇನ್ ಬ್ಯಾಂಕ್ ಅಂತ ಹೇಳಿ ಕೂಡ ಇದನ್ನು ಕರೀತಾರೆ. ಸೊ ನೆಕ್ಸ್ಟ್ ಒನ್ ಇಸ್ ಕಂಟ್ರೋಲ್ ಕ್ರೆಡಿಟ್. ಸೊ ಇದರ ಮೇನ್ ಫಂಕ್ಷನ್ ಏನು? ಕಂಟ್ರೋಲ್ ಕ್ರೆಡಿಟ್. ಒಂದು ಕ್ರೆಡಿಟ್ ಸಪ್ಲೈಯನ್ನು, ಜನರಿಗೆ ಕ್ರೆಡಿಟ್ನ ಪ್ರೊವೈಡ್ ಮಾಡುತ್ತಲ್ಲ, ಆ ಕ್ರೆಡಿಟ್ ಸಪ್ಲೈಯನ್ನು ಕಂಟ್ರೋಲ್ ಮಾಡಲಿಕ್ಕೆ ಈ ಆರ್ ಬಿ ಐ ಹೆಲ್ಪ್ ಮಾಡುತ್ತೆ. ಸೊ ಆರ್ ಬಿ ಐದು ಗವರ್ನರ್, ಪ್ರೆಸೆಂಟ್ ಗವರ್ನರ್ ಯಾರು? ಶಕ್ತಿಕಾಂತ ದಾಸ್. ಶಕ್ತಿಕಾಂತ ದಾಸ್ ಅನ್ನುವ ವ್ಯಕ್ತಿ ಪ್ರೆಸೆಂಟ್ ಆರ್ ಬಿ ಐ ಗವರ್ನರ್ ಆಗಿದ್ದಾರೆ. ಸೊ ಇದು ಆರ್ ಬಿ ಐದು ಒಂದು ಮೇನ್ ಇಂಟ್ರೊಡಕ್ಷನ್. ಸೊ ಇದು ಹೇಗೆ ವರ್ಕ್ ಮಾಡುತ್ತೆ, ಇದ್ರದ್ದು ಫಂಕ್ಷನ್ಸ್ ಏನು ಅಂತ ನಮಗೆ ಡಿಸ್ಕಸ್ ಮಾಡೋಣ. So, following are the important functions of RBI. And that lender of the last resort, bankers to the government, issuing currency, creation of foreign exchange, control of credit and money supply, open market operations and bank rate. So, these are the main functions of RBI. Let us discuss these one by one. ಫಸ್ಟ್ ಒನ್ ಇಸ್ ಲೆಂಡರ್ ಆಫ್ ದ ಲಾಸ್ಟ್ ರಿಸೋರ್ಟ್. ಲೆಂಡರ್ ಆಫ್ ದ ಲಾಸ್ಟ್ ರಿಸೋರ್ಟ್ ಅಂತ ಹೇಳಿದರೆ ಏನು? ಒಂದು ಬ್ಯಾಂಕ್ ಅಥವಾ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಗೆ ಒಂದು ಫಿನಾನ್ಷಿಯಲ್ ಕ್ರೈಸಿಸ್, ಒಂದು ಫಿನಾನ್ಷಿಯಲ್ ಪ್ರಾಬ್ಲಮ್ ಆದಾಗ, ಒಂದು ಕೊನೆಯ ಸಂದರ್ಭದಲ್ಲಿ ಒಂದು ಲಾಸ್ಟ್ ರಿಸೋರ್ಟ್, ಲೆಂಡರ್ ಆಫ್ ದ ಲಾಸ್ಟ್ ರಿಸೋರ್ಟ್, ಒಂದು ಆಪತ್ ಬಾಂಧವನಾಗಿ ಬರೋದು ಯಾರು? ಆರ್ ಬಿ ಐ. ಆರ್ ಬಿ ಐ ಹೇಗೆ ಹೆಲ್ಪ್ ಮಾಡುತ್ತೆ? ಬೈ ಪ್ರೊವೈಡಿಂಗ್ ಫೈನಾನ್ಷಿಯಲ್ ಸಪ್ಲೈ, ಮಾನಿಟರಿ ಸಪ್ಲೈ. ಬೈ ಪ್ರೊವೈಡಿಂಗ್ ಮಾನಿಟರಿ ಸಪ್ಲೈ ಟು these financial banks, they will help the banks and people in the time of financial crisis. ಸೊ ಒಂದು ಫಿನಾನ್ಷಿಯಲ್ ಕ್ರೈಸಿಸ್ ಆದಾಗ ಜನಗಳಿಗೆ ಮತ್ತು ಒಂದು ಬ್ಯಾಂಕ್ಸಿಗೆ ಹೆಲ್ಪ್ ಮಾಡುತ್ತೆ. ಸೊ ಒಂದು ಕೊನೆಯ ಸಂದರ್ಭದಲ್ಲಿ ಹೆಲ್ಪ್ ಮಾಡುತ್ತೆ ಅಂತ, ಅದಕ್ಕೆ ಇದನ್ನು ಏನು ಹೇಳ್ತಾರೆ? ಲೆಂಡರ್ ಆಫ್ ದ ಲಾಸ್ಟ್ ರಿಸೋರ್ಟ್, ಒಂದು ಆಪತ್ ಬಾಂಧವನಾಗಿ ವರ್ಕ್ ಮಾಡುತ್ತೆ. ಸೆಕೆಂಡ್ ಒನ್ ಇಸ್ ಬ್ಯಾಂಕರ್ಸ್ ಟು ದ ಗೌರ್ಮೆಂಟ್. ಸೊ ಈ ಆರ್ ಬಿ ಐನ ಬ್ಯಾಂಕರ್ಸ್ ಟು ದ ಗೌರ್ಮೆಂಟ್ದು ಬ್ಯಾಂಕ್ ಅಂತ ಹೇಳಿ ಕೂಡ ಕರೀತಾರೆ. ಏಕೆ ಗೌರ್ಮೆಂಟ್ದು ಬ್ಯಾಂಕ್ ಅಂತ ಹೇಳಿ ಕರೀತಾರೆ? ಒಂದು ಗೌರ್ಮೆಂಟ್ ಒಂದು ಫೈನಾನ್ಷಿಯಲ್ ಪ್ರಾಬ್ಲಮ್ನ ಫೇಸ್ ಮಾಡ್ತಿದ್ರೆ ಅಂಥ ಸಂದರ್ಭದಲ್ಲಿ ಏನು ಮಾಡುತ್ತೆ? ಗೌರ್ಮೆಂಟ್ದು ಸೆಕ್ಯೂರಿಟೀಸ್ನ ಆರ್ ಬಿ ಐ ಪರ್ಚೇಸ್ ಮಾಡಿ ಅವರಿಗೆ ಫೈನಾನ್ಷಿಯಲ್ ಫೆಸಿಲಿಟಿನ ಪ್ರೊವೈಡ್ ಮಾಡುತ್ತೆ ಫೈನಾನ್ಷಿಯಲ್ ಕ್ರೈಸಿಸ್ದು ಸಂದರ್ಭದಲ್ಲಿ. ಸೊ ದಟ್ಸ್ ವೈ ದಿಸ್ ಆರ್ ಬಿ ಐ ಇಸ್ ನೋನ್ ಆಸ್ ಅ ಬ್ಯಾಂಕರ್ಸ್ ಟು ದ ಗೌರ್ಮೆಂಟ್. ಒಂದು ಬ್ಯಾಂಕ್ಗೆ ಫೈನಾನ್ಸ್ನ ಪ್ರೊವೈಡ್ ಮಾಡಿದೆ, ಅದಕ್ಕೆ ಬ್ಯಾಂಕರ್ಸ್ ಟು ದ ಗೌರ್ಮೆಂಟ್ ಅಂತ ಹೇಳಿ ಕರೀತಾರೆ. ಥರ್ಡ್ ಒನ್ ಈಸ್ ಇಶ್ಯೂವಿಂಗ್ ಕರೆನ್ಸಿ. ನೆಕ್ಸ್ಟ್ ಫಂಕ್ಷನ್ ಏನು? ಇಶ್ಯೂವಿಂಗ್ ಕರೆನ್ಸಿ ನೋಟುಗಳನ್ನು ಇಶ್ಯೂ ಮಾಡಲಿಕ್ಕೆ ಈ ಆರ್ ಬಿ ಐಗೆ ಮಾತ್ರ ಪವರ್ ಇರೋದು. ಆರ್ ಬಿ ಐ ಇಶ್ಯೂ ಮಾಡುತ್ತೆ ನೋಟ್ಸ್ನ. ಸೊ ನೋಟನ್ನು, ಕರೆನ್ಸಿನ ಇಶ್ಯೂ ಮಾಡುವಾಗ ಆ ಕರೆನ್ಸಿಯಲ್ಲಿ ಗವರ್ನರ್ದು, ಆರ್ ಬಿ ಐ ಗವರ್ನರ್ದು ಸಿಗ್ನೇಚರ್ ಇರುತ್ತೆ. ಎಕ್ಸೆಪ್ಟ್ ₹1 ನೋಟ್ನ ಬಿಟ್ಟು ಬೇರೆ ಎಲ್ಲ ನೋಟುಗಳಲ್ಲಿ ಆರ್ ಬಿ ಐ ಗವರ್ನರ್ದು ನೋಟ್ ಸಿಗ್ನೇಚರ್ ಇರುತ್ತೆ. ಸೊ ಒಂದು ಕರೆನ್ಸಿ ಇಷ್ಟು ರೂಪಾಯಿಗೆ ಒಂದು ಅಮೌಂಟ್ ಕರೆನ್ಸಿನ ಪ್ರಿಂಟ್ ಮಾಡಬೇಕು ಅಂತ ಹೇಳಿದರೆ ಅಂಥ ಸಂದರ್ಭದಲ್ಲಿ ರಿಸರ್ವ್ ಆಗಿ ಗೋಲ್ಡ್ ಅಥವಾ ಏನಾದರೂ ಸೆಕ್ಯೂರಿಟೀಸನ್ನು ರಿಸರ್ವ್ ಮಾಡಿ ಆಮೇಲೆ ಮಾತ್ರ ಆ ರಿಸರ್ವಿಗೆ ಅಷ್ಟು ಅಮೌಂಟ್ ಮೊತ್ತಕ್ಕೆ ಮಾತ್ರ ನೋಟನ್ನು
ಪ್ರಿಂಟ್ ಮಾಡ್ತಾರೆ. ಏನಾದರೂ ರಿಸರ್ವ್ ಆಗಿ ಇಟ್ಟು ಆ ಅಮೌಂಟಿಗೆ ನೋಟ್ನ ಪ್ರಿಂಟ್ ಮಾಡ್ತಾರೆ. ಸೊ ಇಶ್ಯೂವಿಂಗ್ ಕರೆನ್ಸಿನ ಇಶ್ಯೂ ಮಾಡೋದು ಯಾರು? RBI. ನೆಕ್ಸ್ಟ್ ಒನ್ ಇಸ್ ಕಸ್ಟೋಡಿಯನ್ ಆಫ್ ಫಾರಿನ್ ಎಕ್ಸ್ಚೇಂಜ್. ಕಸ್ಟೋಡಿಯನ್ ಆಫ್ ಫಾರಿನ್ ಎಕ್ಸ್ಚೇಂಜ್ ಅಂತ ಹೇಳಿದ್ರೆ ಏನು? ಫಾರಿನ್ ಎಕ್ಸ್ಚೇಂಜ್ ಅಂತ ಹೇಳಿದರೆ ಫಾರಿನ್ ಕರೆನ್ಸಿ ಇದು ಕಸ್ಟೋಡಿಯನ್ ಅಂತ ಹೇಳಿದರೆ ಇವರ ಕಸ್ಟಡಿಯಲ್ಲಿ ಇಟ್ಕೊಳ್ತಾರೆ. RBI ಕಸ್ಟಡಿಯಲ್ಲಿ ಫಾರಿನ್ ಎಕ್ಸ್ಚೇಂಜ್ ಅಥವಾ ಫಾರಿನ್ ಕರೆನ್ಸಿ ಇರುತ್ತೆ. ಫಾರ್ ಎಕ್ಸಾಂಪಲ್, ನೀವು ಬೇರೆ ಒಂದು ದೇಶಕ್ಕೆ ಹೋಗಬೇಕು ಅಂತ ಹೇಳಿದರೆ ಒಂದು ನಿಮ್ಮದು ಕರೆನ್ಸಿನ ಎಕ್ಸ್ಚೇಂಜ್ ಮಾಡೋ ಇದ್ರದ್ದು ಚಾನ್ಸ್ ಯಾರಿಗಿರುತ್ತೆ? ಎಕ್ಸ್ಚೇಂಜ್ ಮಾಡಿಕೊಡೋ ಪವರ್ ಯಾರಿಗಿರುತ್ತೆ? RBIಗೆ ಇರುತ್ತೆ. ಸೊ ಕರೆನ್ಸಿನ ಎಕ್ಸ್ಚೇಂಜ್ ಮಾಡಿಕೊಡುತ್ತೆ, ಅವರ ಕಸ್ಟಡಿಯಲ್ಲಿ ಇರುತ್ತೆ. ಅವರ ಕಸ್ಟಡಿ ಮೇನ್ ಪವರ್ RBI ಕೈಯಲ್ಲಿ ಇರುತ್ತೆ. ಒಂದು ಎಕ್ಸ್ಪೋರ್ಟ್ ಅಥವಾ ಇಂಪೋರ್ಟ್ ಆಗುವ ಸಂದರ್ಭದಲ್ಲಿ ಫಾರಿನ್ ಕರೆನ್ಸಿ ಎಕ್ಸ್ಚೇಂಜ್ ಆಗಬೇಕಾದ್ರೆ ಅದು RBI ಕಸ್ಟಡಿಯಲ್ಲಿರುತ್ತೆ. ಒಂದು ಇನ್ವೆಸ್ಟ್ಮೆಂಟ್, ಫಾರಿನ್ ಕಂಟ್ರಿದು ಇನ್ವೆಸ್ಟ್ಮೆಂಟ್ ನಮ್ಮ ಕಂಟ್ರಿಯಲ್ಲಾದರೆ ಅದರದ್ದು ಕಸ್ಟಡಿ ಕೂಡ RBI ಕೈಯಲ್ಲಿ ಇರುತ್ತೆ. ಸೊ ದ್ಯಾಟ್ಸ್ ವೈ ಇಟ್ ಇಸ್ ನೋನ್ ಆಸ್ RBI is a custodian of a foreign exchange. So this is another function of RBI. Next one is controller of credit and money supply. ಇದೊಂದು ಮೇನ್ ಫಂಕ್ಷನ್ ಆಗಿದೆ. RBIದು ಮೇನ್ ಫಂಕ್ಷನ್ ಇಸ್ ಕಂಟ್ರೋಲರ್ ಆಫ್ ಕ್ರೆಡಿಟ್ ಆ್ಯಂಡ್ ಮನಿ ಸಪ್ಲೈ. ಕ್ರೆಡಿಟ್ ಮತ್ತು ಮನಿ ಸಪ್ಲೈಯನ್ನು ಕಂಟ್ರೋಲ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಲೆಟ್ ಅಸ್ ಟೇಕ್ ಎನ್ ಎಕ್ಸಾಂಪಲ್. ನಮ್ಮ ಕಂಟ್ರಿಯಲ್ಲಿ ಒಂದು ಜನರು ಫಿನಾನ್ಷಿಯಲ್ ಪ್ರಾಬ್ಲಮ್ನ ಫೇಸ್ ಮಾಡ್ತಿದ್ದಾರೆ. ಫಾರ್ ಎಕ್ಸಾಂಪಲ್, ಡ್ಯೂರಿಂಗ್ ಕೊರೋನಾ ಸಂದರ್ಭದಲ್ಲಿ ಜನರಿಗೆ ಫಿನಾನ್ಸ್ ಪ್ರಾಬ್ಲಮ್ ಇತ್ತು. ಅಂಥ ಸಂದರ್ಭದಲ್ಲಿ RBI ಮನಿ ಸಪ್ಲೈ ಮಾಡೋ ಮೂಲಕ ಜನರಿಗೆ ಹೆಲ್ಪ್ ಮಾಡುತ್ತೆ. ಹೇಗೆ ಹೆಲ್ಪ್ ಮಾಡುತ್ತೆ? RBI ಹೇಗೆ ನಮಗೆ ಮನಿ ಸಪ್ಲೈ ಮಾಡುತ್ತೆ ಅಂತ ಅಂದ್ಕೊಳ್ಬೋದು. ಸೊ ಥ್ರೂ ಕಮರ್ಷಿಯಲ್ ಬ್ಯಾಂಕ್ಸ್, ಡಿಫ್ರೆಂಟ್ ಕಮರ್ಷಿಯಲ್ ಬ್ಯಾಂಕ್, SBI ಇರ್ಬೋದು, ಡಿಫ್ರೆಂಟ್ ಕಮರ್ಷಿಯಲ್ ಬ್ಯಾಂಕ್, ಥ್ರೂ ಕಮರ್ಷಿಯಲ್ ಬ್ಯಾಂಕ್ ಮೂಲಕ ನಮಗೆ ಫಿನಾನ್ಸ್ನ ಪ್ರೊವೈಡ್ ಮಾಡಿ ಲೆಸ್ ಇಂಟ್ರೆಸ್ಟಲ್ಲಿ, ಕಡಿಮೆ ಇಂಟ್ರೆಸ್ಟ್ ದರದಲ್ಲಿ ಲೋನನ್ನು ಪ್ರೊವೈಡ್ ಮಾಡಿ ಮನಿ ಸಪ್ಲೈ ಮಾಡುತ್ತೆ. ಅದನ್ನು ಜನರು ಉಪಯೋಗಿಸ್ಕೊಳ್ತಾರೆ. ಸೊ ದ್ಯಾಟ್ RBI ವಿಲ್ ಕಂಟ್ರೋಲ್ ದ ಮನಿ ಸಪ್ಲೈ. ಸೊ ವೆನ್ ಇನ್ಕಮ್ ಇಸ್ ಮೋರ್ ವಿತ್ ದ ಪೀಪಲ್, ಇನ್ಕಮ್ ಜನರ ಕೈಲಿ ಮೋರ್ ಇದ್ದಾಗ ಏನು ಮಾಡುತ್ತೆ? ಲೋನ್ ರೇಟ್ನ, ಇಂಟ್ರೆಸ್ಟ್ ರೇಟ್ನ ಜಾಸ್ತಿ ಮಾಡಿ ಆ ಇನ್ಕಮ್ನ RBI ಕಂಟ್ರೋಲ್ ಮಾಡುತ್ತೆ. ಸೊ ಮನಿ ಸಪ್ಲೈ ಮತ್ತು ಕ್ರೆಡಿಟ್ನ ಇದು RBI ಕಂಟ್ರೋಲ್ ಮಾಡುತ್ತೆ. ಸೊ ಕಂಟ್ರೋಲರ್ ಆಫ್ ಕ್ರೆಡಿಟ್ ಆ್ಯಂಡ್ ಮನಿ. ನೆಕ್ಸ್ಟ್ ಒನ್ ಇಸ್ ಓಪನ್ ಮಾರ್ಕೆಟ್ ಆಪರೇಷನ್. ಓಪನ್ ಮಾರ್ಕೆಟ್ ಆಪರೇಷನ್ ಅಂತ ಹೇಳಿದರೆ ಏನು? ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಓಪನ್ ಮಾರ್ಕೆಟ್ ಆಪರೇಷನ್. ಸೊ ಒಂದು ಗೌರ್ಮೆಂಟ್ಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಆದಾಗ ನಾನು ಹೇಳಿದೆ, ಸೆಕ್ಯೂರಿಟೀಸ್ನ ಯಾರು ಬೈ ಮಾಡ್ತಾರೆ? RBI ವಿಲ್ ಬೈ ದ ಸೆಕ್ಯೂರಿಟೀಸ್ ಆ್ಯಂಡ್ ದೇ ವಿಲ್ ಪ್ರೊವೈಡ್ ದ ಫಂಡ್ನ ಪ್ರೊವೈಡ್ ಮಾಡ್ತಾರೆ. ಸೊ ಅದೇ ರೀತಿ ಅವರ ಗೌರ್ಮೆಂಟ್ ಕೈಯಲ್ಲಿ ಫಂಡ್ ಜಾಸ್ತಿ ಇದ್ದಾಗ ಏನು ಮಾಡ್ತಾರೆ? ಆ ಫಂಡನ್ನು ಪ್ರೊವೈಡ್ ಮಾಡಿ ಸೆಕ್ಯೂರಿಟೀಸನ್ನ ರೀಬ್ಯಾಕ್ ಮಾಡ್ಕೊಳ್ತಾರೆ. ಸೊ ದ್ಯಾಟ್ ಇಸ್ ಅ ಓಪನ್ ಮಾರ್ಕೆಟ್ ಆಪರೇಷನ್. ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಫಂಕ್ಷನ್ ಆಫ್ RBI. ಆ್ಯಂಡ್ ದ ಲಾಸ್ಟ್ ಒನ್ ಇಸ್ ಬ್ಯಾಂಕ್ ರೇಟ್. ಬ್ಯಾಂಕ್ ರೇಟ್ ಅಂತ ಹೇಳಿದ್ರೆ ಏನು? ಇಂಟ್ರೆಸ್ಟ್ ರೇಟ್ಸ್ ಆಫ್ ಡಿಫ್ರೆಂಟ್ ಬ್ಯಾಂಕ್ಸಲ್ಲಿ ಲೋನ್ ಅಥವಾ ಇಂಟ್ರೆಸ್ಟ್, ಡೆಪಾಸಿಟ್ ಇಂಟ್ರೆಸ್ಟ್ ಇರ್ಬೋದು. ಸೊ ಇದನ್ನೆಲ್ಲ ಡಿಸೈಡ್ ಮಾಡೋ ಮೇನ್ ಅಥಾರಿಟಿ ಪವರ್ ಯಾರಿಗಿರುತ್ತೆ? RBIಗೆ ಹೊಂದಿರುತ್ತೆ. ಸೊ ಬ್ಯಾಂಕ್ ಇಂಟ್ರೆಸ್ಟ್ ರೇಟ್ನ ಫಿಕ್ಸ್ ಮಾಡೋ, ಡೆಪಾಸಿಟ್ ಇಂಟ್ರೆಸ್ಟ್ ಇರ್ಬೋದು, ಅದನ್ನು ಫಿಕ್ಸ್ ಮಾಡೋ ಅಥಾರಿಟಿ, ಮೇನ್ ಪವರ್ ಲೈಸ್ ವಿತ್ RBI. ಸೊ ದೀಸ್ ಆರ್ ದ ಮೇನ್ ಡಿಫ್ರೆಂಟ್ ಫಂಕ್ಷನ್ಸ್ ಆಫ್ RBI. ಸೊ ನಿಮಗೆಲ್ಲ RBI ಅಂತ ಇಂಟ್ರೊಡಕ್ಷನ್ ಮತ್ತು ಫಂಕ್ಷನ್ಸ್ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ತುಂಬ ಜನ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಸ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ವಿಡಿಯೋಸ್ ನೋಡಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು ಆಲ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.